2024ರಲ್ಲೇ ಸಂಪುಟದಿಂದ ರೇಷ್ಮೆ ಭವನ ನಿರ್ಮಾಣಕ್ಕೆ ಅನುಮೋದನೆ. ಲೋಕೋಪಯೋಗಿ ಇಲಾಖೆಗೆ ರೇಷ್ಮೆ ಭವನದ ನಿರ್ಮಾಣದ ಹೊಣೆ. ಮರ ಕಡಿಯುವ ವಿಚಾರವಾಗಿ ಪರಿಸರ ಹೋರಾಟಗಾರರು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ನಗರದ ಹಸಿರು ಹೊದಿಕೆ ಕುಗ್ಗುತ್ತಿರುವಂತಹ ಆತಂಕ. ಬೆಂಗಳೂರಿನಲ್ಲಿ ರೇಷ್ಮೆ ಭವನ ನಿರ್ಮಿಸುವ ಅಗತ್ಯತೆ ಬಗ್ಗೆ ಪ್ರಶ್ನಿಸುತ್ತಿದ್ದಾರೆ. ಬೆಂಗಳೂರು ನಗರದ ಹೊರಗೆ ನಿರ್ಮಿಸಿದ್ರೆ ಉತ್ತಮ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಬೆಂಗಳೂರೇ ಯಾಕೆ ಹೊರಗೆ ನಿರ್ಮಿಸ್ಬೋದಲ್ವಾ ಅನ್ನೋದು ಅವ್ರ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಪರಿಸ್ಥಿತಿ ಏನು, ವಾಸ್ತವ ಚಿತ್ರಣವನ್ನ ವಿವರಿಸಿದ್ದಾರೆ ನಮ್ಮ ಪ್ರತಿನಿಧಿ ಗಣೇಶ್. ನೋಡೋಣ ಬನ್ನಿ. ಉದ್ಯಾನ ನಗರಿ ಎಂಬ ಖ್ಯಾತಿಯ ಬೆಂಗಳೂರು ಈಗ ಕಾಂಕ್ರೀಟ್ ನಗರಿಯನ್ನಾಗಿ ಪರಿವರ್ತನೆ ಆಗ್ತಾ ಇದೆ. ಕಾರಣ ಇಷ್ಟೇ, ಇಲ್ಲಿರುವಂತಹ ಹಸಿರು ಮಾಯವಾಗ್ತಾ ಇರುವಂಥದ್ದು, ಅಂದರೆ ಮರಗಳ ಮಾರಣೋಮ ಆಗ್ತಾ ಇರುವಂಥದ್ದು. ಅಂದಾಗಿ ಈಗ ಹೊಸದಾಗಿ ರೇಷ್ಮೆ ಇಲಾಖೆ ಒಂದು ರೀತಿಯಲ್ಲಿ ಮರಗಳನ್ನು ಕಟಾವು ಮಾಡಲಿಕ್ಕೆ ಮುಂದಾಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಕಾರಣ ಏನಂತಂದರೆ, ನಾವು ಇಲ್ಲಿ ನೋಡ್ಬೋದು, ರೇಷ್ಮೆ ಭವನದ ಜಾಗದಲ್ಲಿ ಅಂತಂದರೆ ಮೆಜೆಸ್ಟಿಕ್ನ ಓಕ್ಲಿಪುರಂನಲ್ಲಿರುವಂತಹ ರೇಷ್ಮೆ ಇಲಾಖೆಗೆ ವ್ಯಾಪ್ತಿಗೆ ಸೇರಿದಂಥ 4.2 ಎಕರೆ ಜಾಗದಲ್ಲಿ ರೇಷ್ಮೆ ಭವನ ನಿರ್ಮಾಣಕ್ಕಾಗಿ ಈಗಾಗಲೇ ಮರಗಳನ್ನು ಕಡಿತ ಮಾಡಲಿಕ್ಕೆ ಮಾರ್ಕಿಂಗನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಸರಿಸುಮಾರು 4 ಎಕರೆ ಜಾಗದಲ್ಲಿ 628 ಮರಗಳಿದೆ. ಅದರಲ್ಲಿ ಸುಮಾರು 582ಕ್ಕೂ ಹೆಚ್ಚು ಮರಗಳು, ಅಂದರೆ 45ರಿಂದ 50 ಮರಗಳನ್ನು ಹೊರತಾಗಿ ಉಳಿದ ಎಲ್ಲ ಮರಗಳನ್ನು ಕಟಾವು ಮಾಡಲಿಕ್ಕೆ ಈಗಾಗಲೇ ಮಾರ್ಕಿಂಗನ್ನು ಮಾಡಲಾಗಿರುವಂಥದ್ದು. ಮುಖ್ಯವಾಗಿ 2024ರಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಅಂದರೆ ಸಚಿವ ಸಂಪುಟದಲ್ಲಿ ಈಗ ಅನುಮೋದನೆಯನ್ನು ರೇಷ್ಮೆ ಇಲಾಖೆ ಪಡೆದುಕೊಂಡಿದೆ. ಹೊಸದಾಗಿ ರೇಷ್ಮೆ ಭವನ ನಿರ್ಮಾಣ ಈಗ ಆಗ್ತಾ ಇದೆ. ಅದಕ್ಕೆ ಬೇಕಾದಂಥ ಎಲ್ಲ ಕಾರ್ಯಸಿದ್ಧತೆಗಳು ಕೂಡ ಈಗಾಗಲೇ ಆಗಿರುವಂಥದ್ದು. ಲೋಕೋಪಯೋಗಿ ಇಲಾಖೆಯಿಂದ ಈ ಒಂದು ಕಟ್ಟಡ ನಿರ್ಮಾಣ ಕಾರ್ಯ ಕೂಡ ಆಗಲಿದೆ. ಆದರೆ ಅದಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿರುವಂತಹ ಮರಗಳನ್ನು ಕಡಿತಾ ಇರೋದ್ರ ಬಗ್ಗೆ ಈಗ ಪರಿಸರವಾದಿಗಳು ಕೂಡ ಕಳವಳವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನು ಈಗಾಗಲೇ ಅರಣ್ಯ ಇಲಾಖೆ ಕಾಯ್ದೆಯ ಪ್ರಕಾರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅನುಮೋದನೆ ಇಲ್ಲದೆ ಈ ಮರಗಳನ್ನು ಕಡಿತ ಮಾಡಬಾರ್ದು. ಆದರೆ ಈ ಸಂಬಂಧಪಟ್ಟಾಗೆ ಅನುಮೋದನೆ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಇರುವಂಥದ್ದು. ಅಲ್ಲದೆ ಇಲ್ಲಿ GBA ವ್ಯಾಪ್ತಿ, ಅಂದರೆ GBA ವ್ಯಾಪ್ತಿಯಲ್ಲಿ ಬರುವಂತಹ ಪ್ರದೇಶವಾಗಿರುವಂಥ ಹಿನ್ನೆಲೆಯಲ್ಲಿ GBA ಅರಣ್ಯ ವಿಭಾಗದ ಅಧಿಕಾರಿಗಳ ಅನುಮತಿ ಕೂಡ ಸಿಗಬೇಕಾಗಿದೆ. ಈಗಾಗಲೇ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಕೂಡ ಈಗ GBA ಅರಣ್ಯ ವಿಭಾಗದ ಅಧಿಕಾರಿಗಳು ಕೇಳಿರುವಂಥದ್ದು. 10 ದಿನಗಳ ಕಾಲಾವಕಾಶವನ್ನು ಕೂಡ ಕೇಳಿರುವಂಥದ್ದು. ಏಕೆಂದರೆ ಈ ಒಂದು ಜಾಗದಲ್ಲಿ ಸಾಕಷ್ಟು ವರ್ಷಗಳಿಂದ ಹಸಿರಿದೆ. ಈಗಾಗಲೇ ಹಲವು ಪ್ರದೇಶಗಳು ಅತಿಕ್ರಮ ಆಗಿದೆ, ಅನಧಿಕೃತವಾಗಿ ಒಂದು ರೀತಿಯಲ್ಲಿ ಕಟ್ಟಡಗಳು ನಿರ್ಮಾಣ ಆಗಿರುವಂತಹ ಆರೋಪ ಕೂಡ ಈ ಒಂದು ಓಕ್ಲಿಪುರಂ ಜಾಗದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಮರಗಳನ್ನು ಕಟ್ ಮಾಡಿದ್ರೆ ಹೇಗೆ ಅನ್ನುವಂತಹ ಒಂದು ಆತಂಕ ಇರುವಂತಹ ಹಿನ್ನೆಲೆಯಲ್ಲಿ GBA ಆಡಳಿತ ವರ್ಗ ಕೂಡ ಒಂದು ರೀತಿಯಲ್ಲಿ ಸಾರ್ವಜನಿಕರ ಅಭಿಪ್ರಾಯಕ್ಕೆ ಕೂಡ ಮುಂದಾಗಿರುವಂಥದ್ದು. ಒಟ್ಟಿನಲ್ಲಿ ಏನಂತಂದ್ರೆ, ಅಭಿವೃದ್ಧಿಯ ಹೆಸರಿನಲ್ಲಿ ಬೆಂಗಳೂರಿನಲ್ಲಾದರೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಇರುವಂತಹ ಮರಗಳನ್ನು ಕಟಾವು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಹಸಿರು ಎಲ್ಲಿ ಉಳಿಯುತ್ತೆ ಅನ್ನುವಂಥ ಪ್ರಶ್ನೆ ಈಗ ಪರಿಸರವಾದಿಗಳ ವಾದವಾಗಿರುವಂಥದ್ದು. ಕ್ಯಾಮರಾಮನ್ ಪಂಪಾಪತಿ ಜೊತೆ ಗಣೇಶ್ ಹೆಗಡೆ, TV5 ಕನ್ನಡ, ಬೆಂಗಳೂರು.